ನಮಸ್ಕಾರ ಸ್ನೇಹಿತರೆ, ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಂತ್ಯ ಚಟ್ನಿ ಮಾಡಿ ತೋರಿಸಿದ್ದೀನಿ. ಖಾರ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಈಗಂತೂ ಮಳೆಗಾಲ, ಥಂಡಿ ಇರೋದ್ರಿಂದ ಈ ಥರ ಮೆಂತ್ಯ ಚಟ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡು ಇದಕ್ಕೆ 3 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಚಟಪಟ ಅಂತ ಸಿಡಿಯೋ ತನಕ ಇದನ್ನು ಹುರ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋತಿದ್ದೀನಿ. ಈಗ ನೋಡಿ ಈ ಥರ ಹುರ್ಕೊಂಡಿದ್ದಾಗಿದೆ. ಇದನ್ನು ತೆಗೆದಿಟ್ಕೊಂಡು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ, ಅದನ್ನು ಈಗ ಹುರ್ಕೋಬೇಕು. ನೀವು ಬೇಕಿದ್ದರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕೂಡ ಹುರ್ಕೋಬೋದು. ಈಗ ಇದು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳೋದೇನು ಬೇಡ. ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ತೇವಾಂಶ ಇರಲಿ. ಮೆಂತ್ಯ ಚಟ್ನಿ ಶುಗರ್ ಇರೋರಿಗೆ ಅಂತಲೇ ಅಲ್ಲ, ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲಂಚ್ ಬಾಕ್ಸಿಗೆಲ್ಲ ಮೆಂತ್ಯ ಚಟ್ನಿ ಕೊಟ್ಟು ಕಳಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ. ಈಗ ಹುರಿದಿದ್ದಾಗಿದೆ, ಇದನ್ನು ತೆಗೆದಿಟ್ಕೋಬೇಕು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಧೂಳೆಲ್ಲ ಹೋಗಲಿ ಅಂತ. ಗುಂಟೂರು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನೀವು ಕಮ್ಮಿ ಮಾಡ್ಕೋಬೋದು. ಈಗ ತೇವ ಇರೋದ್ರಿಂದ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಬಾಡಿಸ್ಕೊಂಡಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ನೋಡಿ ಈ ತೇವಾಂಶ ಎಲ್ಲ ಹೋದ್ಮೇಲೆ ಈಗ ಫ್ಲೇಮನ್ನು ಕಮ್ಮಿ ಮಾಡಿಕೊಂಡು 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇದನ್ನು ಹುರ್ಕೋಬೇಕು. ಇದು ಹುರ್ಕೊಂಡಾದ್ಮೇಲೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಬೆಲ್ಲ ಇದಿಷ್ಟನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು 2 ಸ್ಪೂನಷ್ಟಿದೆ, ಬೆಲ್ಲನೂ ಅಷ್ಟೇ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು. ಉಪ್ಪನ್ನ ಈಗಲೇ ಸೇರಿಸ್ಕೋಬಾರ್ದು ಸ್ನೇಹಿತರೆ, ಅರ್ಧದಷ್ಟು ಪುಡಿ ಆದಮೇಲೆ ಸೇರಿಸ್ಕೋಬೇಕು, ಆವಾಗ ಅಳತೆ ಸರಿಯಾಗಿ ಸಿಗುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಈಗಿದು ಒಂದ್ಸರಿ 1-2 ಸುತ್ತನ್ನ ಸುತ್ಕೋಬೇಕು, ಅಂದರೆ ರುಬ್ಕೋಬೇಕು. ಈಗ ನೋಡಿ ಈ ಥರ ರುಬ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು 1-2 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ತಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕೂಡ 1-2 ಸ್ಪೂನನ್ನು ಸೇರಿಸ್ಕೋಬೋದು. ಈಗ ನೋಡಿ ರುಬ್ಬಿದ್ದಾದಮೇಲೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಅಂದರೆ ಚೆನ್ನಾಗಿರುತ್ತೆ. ಈಗ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ನಮ್ಮ ಚಾನಲ್ ಇಷ್ಟ ಆಗೋದಾದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.